ಶ್ರೀನಿವಾಸ ಸಾಗರದಲ್ಲಿ ಮುಳುಗಿ ಮೂವರು ಸಾವು. ಚಿಕ್ಕಬಳ್ಳಾಪುರ ತಾಲೂಕಿನ ಪ್ರಸಿದ್ಧ ತಾಣಗಳಾದ ನಂದಿ ಬೆಟ್ಟ, ಈಶಾ ಫೌಂಡೇಶನ್ ಮತ್ತು ಶ್ರೀನಿವಾಸ ಸಾಗರವೂ ಒಂದು ಇದೆ. ಶ್ರೀನಿವಾಸ ಸಾಗರಕ್ಕೆ ರಾಜಧಾನಿ ಬೆಂಗಳೂರಿನ ಮುನಿರೆಡ್ಡಿ ಪಾಳ್ಯದ ನಿವಾಸಿ ಇಮ್ರಾನ್ ಸೇರಿದಂತೆ ಅವರ ಚಿಕ್ಕಬಳ್ಳಾಪುರದ ಸಂಬಂಧಿಗಳಾದ ಪರಿಹಿನ್ ಬೇಗಂ ಹಾಗೂ ಬಶೀರ್ ಸೇರಿದಂತೆ ಅವರ ಸಂಬಂಧಿಗಳು ಪ್ರವಾಸಕ್ಕೆ ಅಂತ ಮೊದಲನೆಯದಾಗಿ ಶ್ರೀನಿವಾಸ ಸಾಗರಕ್ಕೆ ಆಗಮಿಸಿದ್ದರು. ಊಟದ ಸಮಯದಲ್ಲಿ ಜಲಾಶಯ ಬಳಿ ಇದ್ದ ಬಂಡೆಯ ಮೇಲೆ ಕುಳಿತು ಊಟ ಮಾಡುವಾಗ ಜೊತೆಯಾಗಿ ಮಾತನಾಡಿಕೊಂಡು ನಗುತ್ತಾ ಮಸ್ತು ಮೋಜು ಮಾಡುತ್ತಿದ್ದ ಸಮಯದಲ್ಲಿ ನಂತರ ಪರಿಹೀನ್ ಬೇಗಂ ಮಗ ಆನಂ ಬಾಲಕ ಆಟವಾಡಿಕೊಂಡಿರುವಾಗ ಆಕಸ್ಮಿಕವಾಗಿ ಕಾಲು ಜೀರಿ ನೀರಿಗೆ ಬಿದ್ದಿದ್ದಾನೆ. ಆಗ ಬಾಲಕನ ರಕ್ಷಣೆಗೆ ಹೋದ ಸಂಬಂಧಿಗಳಾದ 45 ವರ್ಷದ ಇಮ್ರಾನ್, 35 ವರ್ಷದ ಪರಿಹೀನ್ ಬೇಗಂ ಹಾಗೂ ಬಶೀರ್ ಎಲ್ಲರೂ ಮಗು ರಕ್ಷಣೆಗೆಂದು ಒಂದೇ ಸಮನೆ ನೀರಿಗೆ ಇಳಿದಿದ್ದಾರೆ. ಮಗುವನ್ನ ರಕ್ಷಿಸಿ ಇನ್ನೇನು ಮೇಲಕ್ಕೆ ಬರಬೇಕು ಎನ್ನುವಷ್ಟರಲ್ಲಿ ಗಾಬರಿಯಲ್ಲಿ ಕಾಲು ಜಾರಿ ನೀರಿಗೆ ಬಿದ್ದಿದ್ದಾರೆ. ಮೇಲೆ ಬರಲಾಗದೆ ನೀರಿನಲ್ಲಿ ಮುಳುಗಿ ಮೂವರು ಮೃತಪಟ್ಟಿದ್ದು, ಮಗುವನ್ನ ನೀರಿನಿಂದ ಕಾಪಾಡುವಲ್ಲಿ ಯಶಸ್ವಿಯಾಗಿ ರಕ್ಷಿಸಿದ್ದಾರೆ. ಆದರೆ ಈ ವಿಧಿ ಆಟದಿಂದ ಮೂವರು ನೀರಿನಲ್ಲಿ ಮುಳುಗಿ ಸಾಯುವಂತಾಗಿದ್ದು, ನೋಡುಗರ ಕಣ್ಣಲ್ಲಿ ನೀರು ತರಿಸಿದ್ದು. ಇನ್ನು ಈ ದುರ್ಘಟನೆಯನ್ನು ಕಣ್ಣಾರಿ ಕಂಡ ಮೃತರ ಸಂಬಂಧಿಗಳು ಕಿರುಚಾಡಿಕೊಂಡಾಗ ಅಕ್ಕಪಕ್ಕದ ಸಾರ್ವಜನಿಕರು ಬಂದು ರಕ್ಷಣೆ ಮಾಡುವಷ್ಟರಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರು. ತಕ್ಷಣ ಚಿಕ್ಕಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಮೂಲಕ ಸೇರಿಸಲಾದರೂ ಸಹ ಈ ಮೂವರ ಪ್ರಾಣಗಳನ್ನು ಉಳಿಸುವಲ್ಲಿ ವಿಫಲರಾದರು. ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಒಟ್ಟಾರೆ ಮಗು ರಕ್ಷಣೆಗೆಂದು ಹೋದ ಬಾಲಕರೇ ನೀರು ಪಾಲಾದರು. ಈ ದುರ್ಘಟನೆ ನಡೆದಿದ್ದು ಚಿಕ್ಕಬಳ್ಳಾಪುರದ ಶ್ರೀನಿವಾಸ ಸಾಗರದಲ್ಲಿ. ಜೈನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.